ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೋಡಿಗಾರ ಅಥವಾ ಮೋಡಿ ಅನ್ನೋ ಹೆಸರು ಬಹುಶಃ ಎಲ್ಲರಿಗೂ ತಿಳಿದಿರುವಂಥದ್ದು. ಮತ್ತೊಬ್ಬರನ್ನು ರಂಜಿಸಲು ಅಥವಾ ಕಾಲೆಳೆಯಲು ಮೋಡಿ ಮಾಡುವವನು ಅಂತಲೋ ಮೋಡಿಗಾರ ಅಂತಲೋ ಕರೆಯುವುದುಂಟು. ಆದರೆ ನಿಜಕ್ಕೂ ಮೋಡಿ ಕಲೆ ಅಥವಾ ಮೋಡಿ ವಿದ್ಯೆಯ ಬಗ್ಗೆ ತಿಳಿದರಂತೂ ಹುಬ್ಬೇರಿಸೋದು ಖಂಡಿತ. ಅಷ್ಟಕ್ಕೂ ಮೋಡಿ ವಿದ್ಯೆ ಅಂದ್ರೇನು, ಇದರಲ್ಲಿ ಯಾವೆಲ್ಲ ವಿದ್ಯೆಗಳು ಬರುತ್ತವೆ, ಮೋಡಿ ವಿದ್ಯೆ ಕಲಿತ ಮೋಡಿಗಾರನ ವೇಷಭೂಷಣ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೋಡಿ ಕಲೆಯು ಕರ್ನಾಟಕದಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈ ಕಲೆಯು ಯಾವುದೇ ಒಂದು ಕೋಮಿಗೆ ಸೀಮಿತವಾಗಿಲ್ಲ. ಸಾಮಾನ್ಯವಾಗಿ ಬುಡಕಟ್ಟು ಜನಾಂಗದವರಲ್ಲಿ ಈ ಕಲೆಯು ಕಂಡುಬರುತ್ತದೆ. ಮೋಡಿ ಮಾಡುವ ರೀತಿಯನ್ನು ಗಮನಿಸಿದರೆ ಮೋಡಿಯಲ್ಲಿ ಕೈಚಳಕ ಮತ್ತು ಕಣ್ಣು ಕಟ್ಟು ಪ್ರಧಾನವಾದದ್ದು. ಇದನ್ನು ಮಾಟಮಂತ್ರವೆಂದು ಕರೆಯಲಾಗುತ್ತೆ. ಈ ವಿದ್ಯೆಯನ್ನು ಗುರುವಿನಿಂದ ಕಲಿಯಲಾಗುತ್ತದೆ. ಇದಕ್ಕೆ ಅಪಾರವಾದ ಧೈರ್ಯ ಇರಬೇಕು ಎನ್ನುವುದು ಈ ಕಲೆಯನ್ನು ಕರಗತ ಮಾಡಿಕೊಂಡವರ ಅಭಿಪ್ರಾಯ. ಈ ಮೋಡಿ ವಿದ್ಯೆಯನ್ನು ಅಥವಾ ಮಂತ್ರವಿದ್ಯೆಯನ್ನು ಮೊದಲು ಕಲಿತು ಅನಂತರ ಅಲೌಕಿಕ ಶಕ್ತಿಗಳನ್ನು ವಶಪಡಿಸಿಕೊಂಡು ಆ ಮೂಲಕ ಸಾರ್ವಜನಿಕರಿಗೆ ಮೋಡಿ ಕರೆದು ಅದನ್ನು ಪ್ರದರ್ಶಿಸಬೇಕೆಂಬುದು ಕಲಾವಿದರ ನಂಬಿಕೆ. ಇಂಥವರನ್ನು ಸಾಮಾನ್ಯವಾಗಿ ಮೋಡಿಯವ ಎಂಬ ಅಡ್ಡ ಹೆಸರನ್ನು ಸೇರಿಸಿ ಎಲ್ಲ ಕಡೆಯೂ ಗುರುತಿಸಲಾಗುತ್ತದೆ. ಇಂದಿಗೂ ಕರ್ನಾಟಕದ ನಾನಾ ಭಾಗಗಳಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ ಈ ಮೋಡಿಯವರು ಕಾಣಸಿಗುತ್ತಾರೆ. ಬೆಟ್ಟ ಗುಡ್ಡಗಾಡು ಸ್ಥಳಗಳಲ್ಲಿ, ಜನನಿಬಿಡ ಪ್ರದೇಶಗಳಲ್ಲಿ ಮೋಡಿ ಮಾಡುವವರು ಸಕ್ರಿಯರಾಗಿರುತ್ತಾರೆ. ಊರೊಳಗಿನ ಸಮಸ್ಯೆಗಳಿಗೆ, ಜನರ ಬದುಕಿಗೆ ಗುರುತರವಾದ ಅಸ್ತಿತ್ವ ಕಾಯ್ದುಕೊಂಡಿದ್ದಾರೆ. ಇಂದಿಗೂ ಕೊಳ್ಳೇಗಾಲ, ಮಲೆಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇಂತಹ ಕಲೆಗಾರರು ಜೀವಿಸ್ತಾ ಇದ್ದಾರೆ. ಜನಸಾಮಾನ್ಯರು ಬಗೆಹರಿಯದ ನಾನಾ ಸಮಸ್ಯೆಗಳನ್ನು ಇವರಿದ್ದಲ್ಲಿಗೆ ತೆರಳಿ ಪರಿಹಾರ ಕಂಡುಕೊಂಡು ನಾನಾ ನಿದರ್ಶನಗಳು ಕಂಡುಬರುತ್ತವೆ. ಕೆಲವು ವರ್ಷಗಳ ಹಿಂದೆ ಮೋಡಿಗಾರರ ತಂಡ ಊರಿನೊಳಗೆ ಪ್ರವೇಶಿಸಿ ಈ ವಿದ್ಯೆಯನ್ನು ಪ್ರದರ್ಶನ ಮಾಡ್ತಿತ್ತು. ಇವರ ಮೋಡಿಗೆ ನೆರೆದಿದ್ದವರೆಲ್ಲರೂ ಅಚ್ಚರಿಯ ಜೊತೆಗೆ ಗೌರವವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಮೋಡಿಗಾರರ ವೇಷಭೂಷಣ ನಿಜಕ್ಕೂ ವಿಭಿನ್ನವೇ. ಮೋಡಿಗಾರರು ದೊಡ್ಡದಾದ ಮೀಸೆ, ಉದ್ದವಾದ ತಲೆಕೂದಲು ಹೊಂದಿರುತ್ತಾರೆ. ಅಷ್ಟಕ್ಕೂ ಈ ಮೋಡಿಯನ್ನು ಪ್ರದರ್ಶನ ಮಾಡಲು ಎರಡು ಪಕ್ಷಗಳಿರುತ್ತವೆ. ಒಂದು ಪಕ್ಷದವರು ಆಟವನ್ನು ಹಾಕಿದರೆ ಎದುರು ಪಕ್ಷದವರು ಆ ಆಟವನ್ನು ತೆಗೆಯಬೇಕು. ಅಂದರೆ ತಮ್ಮ ಮೋಡಿ ವಿದ್ಯೆಯನ್ನು ಎದುರಾಳಿಗೆ ಪ್ರಯೋಗಿಸಿ ಅವರನ್ನು ಒಡ್ಡಿದ ಬಲೆಯಿಂದ ಗೆಲ್ಲಬೇಕು. ಕೆಲವು ಸಂದರ್ಭಗಳಲ್ಲಿ, ಅಂದರೆ ಜಾತ್ರೆ ಸಂತೆಗಳಲ್ಲಿ ಮಾತ್ರ ಮೋಡಿ ಹಾಕುವಾಗ ಪ್ರತಿಪಕ್ಷಗಳಿರುವುದಿಲ್ಲ, ಬದಲಾಗಿ ಒಂದೇ ಗುಂಪಿರುತ್ತದೆ. ಮೋಡಿಗಾರನು ಸಾರ್ವಜನಿಕರಿಗೆ ಕೆಲವು ಕಣ್ಣುಕಟ್ಟು ವಿದ್ಯೆಯನ್ನು ಪ್ರದರ್ಶಿಸುತ್ತಾನೆ. ಮುಖ್ಯವಾಗಿ ಕಾಗದದಲ್ಲಿ ರೂಪಾಯಿ ನೋಟು ಮಾಡುವುದು, ಬೇವಿನ ಸೊಪ್ಪನ್ನು ತಿಂದು ಚೇಳನ್ನು ಉಗುಳುವುದು, ಕಲ್ಲು ಸಕ್ಕರೆ ಮಾಡುವುದು ಇತ್ಯಾದಿ. ಈ ಮೋಡಿಯಲ್ಲಿ ರಾಜಮೋಡಿ ಮತ್ತು ರಣಮೋಡಿ ಎಂಬ ಎರಡು ವಿಧಗಳಿವೆ. ರಾಜಮೋಡಿ ಮನರಂಜನೆಗಾಗಿ ಪ್ರದರ್ಶನಗೊಂಡರೆ ರಣಮೋಡಿಯು ಎದುರಾಳಿಯನ್ನ ಗೆಲ್ಲಲು ಮೀಸಲಾದದ್ದು. ಇದರಿಂದ ಕೆಲವೊಮ್ಮೆ ಪ್ರಾಣಕ್ಕೂ ಅಪಾಯ ಉಂಟಾಗಬಹುದು. ಮೋಡಿಗೆ ಬಳಸುವ ಸಾಮಗ್ರಿಗಳು ಯಾವುವೆಂದರೆ, ನಿಂಬೆಗೆ 101 ಸೂಜೆಯನ್ನು ಮೊನಚು ಮಾಡಿ ಮೇಲಿರುವಂತೆ ಚುಚ್ಚಿ ಇಡುತ್ತಾರೆ. 25 ಪೈಸೆ ನಾಣ್ಯ, ಕೋಳಿ ಮೊಟ್ಟೆ, ಕುಂಬಳಕಾಯಿ ಬೀಜ, 1 ಅಡಿ ಉದ್ದದ ಕೋಲು ಅಂದರೆ ಮಂತ್ರದಂಡ, ಚಪ್ಪಲಿ, ಪೊರಕೆ ಹಾಗೂ ಬಾಳೆ ಕಂಬ, ಮಂಡಲ ಬರೆದು ಅದರಲ್ಲಿ 8 ಭಾಗಗಳಾಗಿ ಮಾಡಿ ಪ್ರತಿಯೊಂದು ಮನೆಯಲ್ಲಿ ಈ ಮೇಲೆ ಹೇಳಿದ ಒಂದೊಂದನ್ನು ಇರಿಸುತ್ತಾರೆ. ಪ್ರತಿ ಮೋಡಿಗಾರನು ಮಂಡಲದ ಒಂದೊಂದೇ ಮನೆಯನ್ನು ಹೊಕ್ಕು ಅಲ್ಲಿರುವ ವಸ್ತುವನ್ನು ಎತ್ತಿ ತರಬೇಕು. ಇದೇ ರೀತಿ 8 ಮನೆಗಳನ್ನು ಹೊತ್ತು ಎಲ್ಲ ವಸ್ತುಗಳನ್ನು ತಂದರೆ ಆತ ಜಯಶಾಲಿಯಾಗಿ ನಿಗದಿತ ಮೊತ್ತವನ್ನು ಪಡೆಯುತ್ತಾನೆ. ಸೋತರೆ ಮೋಡಿ ಹಾಕಿದಾತನು ಆ ಹಣವನ್ನು ಪಡೆಯುವನು. ಇನ್ನು ಎರಡನೆಯದ್ದು ನಿಂಬೆ. ನಿಂಬೆಯನ್ನು ತೆಗೆಯಲು ಹೊರಟಾಗ ಅದನ್ನು ತೆಗೆಯಲು ಬಾರದಂತೆ ವಿಧ ವಿಧವಾದ ಅಡ್ಡಿಯನ್ನು ಎದುರು ಮೋಡಿಯವನು ಒಡ್ಡುತ್ತಾನೆ. ಮಂತ್ರಶಕ್ತಿಯನ್ನು ಮೀರಿ ಆತನ ಕಡೆಯವರು ಅದನ್ನು ನಿವಾರಿಸಲು ಪ್ರತಿಯಾಗಿ ಮಂತ್ರದ ಬೂದಿ, ಮಣ್ಣು, ಅಕ್ಕಿಯನ್ನು ಎರಚುವುದರ ಮೂಲಕ ನಿಂಬೆಯನ್ನು ತೆಗೆಯಲು ಸಹಾಯ ಮಾಡುವವರು. ಇನ್ನು ಮೂರನೆಯದ್ದು 25 ಪೈಸೆ ನಾಣ್ಯ. ಇದನ್ನು ನೆಲದ ಒಳಗೆ ಹೂತಿರುತ್ತಾರೆ.
ಬಾಯಿಯಲ್ಲಿ ಹೆಕ್ಕೆ ತೆಗೆಯಬೇಕು. ಆಗ ಮೋಡಿಯವನು ತಡೆಯುತ್ತಾನೆ. ಪ್ರತಿಪಕ್ಷದವನು ತೆಗೆಯುತ್ತಿದ್ದಂತೆ ಆ ನಾಣ್ಯವನ್ನು ಮಂತ್ರದ ಮೂಲಕ ಬೇರೆಡೆಗೆ ವರ್ಗಾಯಿಸುತ್ತಾನೆ. ಅದನ್ನು ಈತ ತನ್ನ ಮಂತ್ರಶಕ್ತಿಯಿಂದ ನೋಡುತ್ತಾ ಹೋಗುವನು. ಒಮ್ಮೊಮ್ಮೆ ಹತ್ತಿರದ ಎಮ್ಮೆ ಹೊಟ್ಟೆಯಲ್ಲಿ ಹೋಗಿ ಬಳಿಕ ಕೆರೆಯೊಂದರ ಕಪ್ಪೆಯ ಹೊಟ್ಟೆಯಲ್ಲಿ ಇರುತ್ತದೆ. ಆಗ ಕೆರೆಯಲ್ಲಿ ಮುಳುಗಿ ಆ ಕಪ್ಪೆಯನ್ನು ಹಿಡಿದು ತಂದು ಸಾರ್ವಜನಿಕರ ನಡುವೆ ಅದರ ಹೊಟ್ಟೆಯಿಂದ 25 ಪೈಸೆ ನಾಣ್ಯವನ್ನು ತೆಗೆದು ತೋರಿಸುತ್ತಾನೆ. ಇದರಿಂದ ಜನರಿಗೆ ಮೋಡಿಯ ಆಟವು ಬಹಳ ಆಶ್ಚರ್ಯವನ್ನು ತರುತ್ತದೆ. ಇನ್ನು 4ನೆಯದ್ದು ಕೋಳಿ ಮೊಟ್ಟೆ. 2 ಮನೆಯು ಮುಗಿದು 3ನೇ ಮನೆಗೆ ಪ್ರತಿಪಕ್ಷದವನು ಬಂದಾಗ ಮೋಡಿಗಾರನು ಅಪಾರ ತೊಂದರೆಯನ್ನು ಕೊಡುವುದಿದೆ. ಅಂದರೆ ಮಂತ್ರಿಸಿದ ಕಡ್ಡಿಯನ್ನು ಹಿಡಿದು ಹಿಂಡುವುದರ ಮೂಲಕ ಈತನ ದೇಹವನ್ನು ಹಿಂಡುವಂತೆ ಮಾಡಿ ಮೊಟ್ಟೆಯನ್ನು ತೆಗೆಯಲು ಆಗದಂತೆ ಮಾಡುತ್ತಾನೆ. ಅಷ್ಟರಲ್ಲಿ ಈತನ ಕಡೆಯವರು ಅದಕ್ಕೆ ಪ್ರತಿಯಾಗಿ ಮಂತ್ರ ಹಾಕಿ ಮನೆಯನ್ನು ಪ್ರವೇಶಿಸಿ ಮೊಟ್ಟೆ ಹೆಕ್ಕಿ ತರುವಂತೆ ಮಾಡುತ್ತಾರೆ. ಇನ್ನು 5ನೆಯದ್ದು ಕುಂಬಳಕಾಯಿ ಬೀಜ. 4ನೆಯ ಮನೆಯಲ್ಲಿ ಒಂದು ಕುಂಬಳಕಾಯಿ ಬೀಜವಿರುತ್ತದೆ. ಇದನ್ನು ತನ್ನ ಮಂತ್ರಶಕ್ತಿಯಿಂದ ಗಿಡವಾಗಿ ಬೆಳೆಸಿ ಅದರಲ್ಲಿ ಕಾಯಿ ಬಿಡಿಸಿ ಅದನ್ನು ತೆಗೆದುಕೊಂಡು ಬರಬೇಕು. ಆಗ ಮೋಡಿ ಹಾಕಿದಾತನು ಗಿಡವು ಬೆಳೆಯದಂತೆ, ಕಾಯಿಯಾಗದಂತೆ, ಕಾಯನ್ನು ಹೊತ್ತು ಮನೆಯಿಂದ ಹೋಗದಂತೆ ಅಡ್ಡ ಮಾಡುವನು. ಆದರೂ ತನ್ನ ಮಂತ್ರಬಲದಿಂದ ಬೀಜದಿಂದ ಗಿಡ ಚಿಗುರಿಸಿ ಹೂವಾಗಿ ಕಾಯಿ ಮಾಡಿ ಅದನ್ನು ಪಡೆದುಕೊಂಡು ಬರುವಾಗ ಅದು ಅತಿ ಭಾರವಾಗಿ ಹೊರಲಾರದೆ ಅಲ್ಲೇ ಬಿದ್ದು ಒದ್ದಾಡುವಂತೆ ಮಾಡುವುದುಂಟು. ಆದರೂ ಬಹಳ ಶ್ರಮದಿಂದ ಗೆದ್ದು ಬರುವನು. 1 ಅಡಿ ಉದ್ದದ ಕೋಲು. ಇದನ್ನು ತೆಗೆಯಲು ಹೋದಾಗ ಮಂತ್ರೋಚ್ಚಾರಣೆ ಮಾಡಿ ಅದನ್ನು ತೆಗೆಯುವವನನ್ನು ಬಡಿಯುವುದುಂಟು. ಆಗ ತನ್ನ ಮಂತ್ರಶಕ್ತಿಯಿಂದ ದೊಣ್ಣೆಯನ್ನು ನಿಯಂತ್ರಿಸಿ ತೆಗೆದುಕೊಂಡು ಬರಬೇಕು. ಇನ್ನು 6ನೆಯದ್ದು ಎಕ್ಕಡ ಅಥವಾ ಚಪ್ಪಲಿ. ಇದನ್ನು ತೆಗೆಯಲು ಮಂಡಲಕ್ಕೆ ನುಗ್ಗಿದಾಗ ಅಲ್ಲಿರುವ ಚಪ್ಪಲಿಯಿಂದ ಆತನನ್ನು ಹೊಡೆಯುವುದು. ಕೊನೆಗೂ ತನ್ನ ಮಂತ್ರಶಕ್ತಿಯಿಂದ ನಿಯಂತ್ರಿಸಿ ತನ್ನ ಹಿಡಿತಕ್ಕೆ ತಂದು ಬಾಯಿಯಿಂದ ಕಚ್ಚಿಕೊಂಡು ಬರುವನು. ಇನ್ನು ಕೊನೆಯದು ರಣಮೋಡಿ. ಇದು ತಂದೆಯಿಂದ ಮಗನಿಗೆ ವಂಶ ಪಾರಂಪರ್ಯವಾಗಿ ಮುಂದುವರಿಯುವುದೇ ಹೆಚ್ಚು. ಮೋಡಿಕಾರರಿಗೆ ತನ್ನ ಸೀಮೆಯಲ್ಲಿ ಯಾರೋ ಮೊದಲಿಗರಿರಬಾರದು ಎಂಬ ಛಲ ಇರುತ್ತದೆ. ಅಷ್ಟೇ ಅಲ್ಲದೆ ಅವನ ವ್ಯಾಪ್ತಿಯ ಒಳಗೆ ಬೇರೆ ಯಾರೇ ಆದರೂ ಬಂದು ಮೋಡಿ ಆಟವನ್ನು ಪ್ರದರ್ಶಿಸುವಂತಿಲ್ಲ. ಆ ಪ್ರದೇಶದಲ್ಲಿರುವ ಪ್ರಖ್ಯಾತ ಮೋಡಿಕಾರನ ಅನುಮತಿ ಪಡೆದು ಬೇರೊಬ್ಬನು ಪ್ರದರ್ಶಿಸಬೇಕು. ಈ ಸಂದರ್ಭದಲ್ಲಿ ಇಬ್ಬರು ಸಮಾನರಾದರೆ ಪೈಪೋಟಿ ಬೆಳೆದು ಪಣ ಕಟ್ಟಿ ತಮ್ಮ ವಿದ್ಯೆಯನ್ನು ಪ್ರದರ್ಶಿಸುವುದುಂಟು. ಇದನ್ನು ರಣಮೋಡಿ ಅಥವಾ ಜಟ್ಟಿನ ಮೋಡಿ ಎಂದು ಕರೆಯುತ್ತಿದೆ. ಹೀಗೆ ಇಂತಹ ವಿದ್ಯೆಗಳನ್ನು ಕಣ್ಣಾರೆ ಕಂಡಿರುವ ಜನರಿದ್ದಾರೆ. ಹಾಗೆ ಈ ನಿಗೂಢ ಅತಿ ವಿರಳ ಕಲೆಗಳು ಹಳೆ ಸಿನಿಮಾಗಳಲ್ಲೂ ಪ್ರದರ್ಶನ ಕಂಡಿವೆ. ಇದರ ಬಗ್ಗೆ ಅರಿವಿರುವ ಜನರು ಈ ಮೋಡಿ ಕಲೆಯನ್ನು ಒಪ್ಪಿಕೊಂಡರೆ ಮತ್ತು ಕೆಲವರು ಇವೆಲ್ಲವೂ ಸುಳ್ಳು ಅಂತಲೂ ವಾದ ಮಾಡ್ತಾರೆ. ಏನೇ ಆಗಲಿ, ಇಂತಹ ಮೋಡಿ ವಿದ್ಯೆಗಳು ಭಾರತದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನ ನಾನಾ ಭಾಗಗಳಲ್ಲಿ ಚಾಲ್ತಿಯಲ್ಲಿವೆ. ಆಧುನೀಕರಣದ ಹೊಡೆತಕ್ಕೆ ಸಿಲುಕಿ ಅಳಿವಿನಂಚಿನಲ್ಲಿದ್ದರೂ ಕೂಡ ಕೆಲವೊಂದು ಬುಡಕಟ್ಟಿನವರು ಇಂತಹ ವಿದ್ಯೆಯನ್ನು ತಮ್ಮ ಕುಲಕಸಬೆಂದು ಬೆಳೆಸಿಕೊಂಡು ಬಂದಿದ್ದಾರೆ. ಅಲ್ಲದೆ ಅದಕ್ಕಾಗಿ ಕೆಲ ನಿಯಮಾನುಸಾರ ಪದ್ಧತಿಗಳನ್ನು ಅನುಸರಿಸುತ್ತಾ ಬಂದಿದ್ದಾರೆ. ತಾವು ವಶಪಡಿಸಿಕೊಂಡ ಶಕ್ತಿಗಳ ಸ್ಮರಣೆಗಾಗಿ ವಾರ್ಷಿಕವಾಗಿ ಜಾತ್ರಾ ಹಬ್ಬ ಉತ್ಸವವನ್ನು ನೆರವೇರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಈ ಕುಲದವರು ಸೇರಿ ವಿಚಿತ್ರವಾದ ವಿದ್ಯೆಗಳನ್ನು ಪ್ರದರ್ಶನ ಮಾಡ್ತಾರೆ. ಅಂಥ ವಿಚಿತ್ರಗಳಲ್ಲಿ ಒಬ್ಬನ ಕೈ ಅಥವಾ ಕಾಲು ಕತ್ತರಿಸಿ ಮಂತ್ರದಂಡ ಹಿಡಿದು ಮತ್ತೆ ಕೂಡಿಸುವುದು ನಿಜಕ್ಕೂ ನಂಬಲ ಸಾಧ್ಯವಾದ ಸಂಗತಿಯೇ. ಅಂತೂ ನಮ್ಮ ಈ ಪುಣ್ಯ ನೆಲೆ ಕಲೆಗೂ ವಿದ್ಯೆಗೂ ನಿಗೂಢ ಸಂಗತಿಗಳಿಗೂ ಆಶ್ರಯ ತಾಣವಾಗಿರೋದು ಪ್ರಕೃತಿಯ ವಿಸ್ಮಯದ ಒಂದು ತುಣುಕನ್ನು ಗೋಚರಿಸುವಂತೆ ಮಾಡುತ್ತೆ. ಇವಿಷ್ಟು ಮೋಡಿ ಕಲೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.